ರಾಘು, ಹಾ, ಇದು ವೆಬ್ಸೈಟ್ ಅಲ್ಲೆಲ್ಲ ಫೋಟೋ ಹಾಕಿದ್ಯಾ ನೀನು? ಏನ್ ವೆಬ್ಸೈಟ್ ಅಲ್ಲಿ ಒಂದ್ 2-3 ವೆಬ್ಸೈಟ್ ಅಲ್ಲಿ ಫೋಟೋ ನೋಡ್ತಾನೆ ಈಗ. ಮಜಾ ಮಜಾ ಮಾಡ್ಲಿಕ್ಕೆ ಹೇಳಿ. ಯಾರು ನಿನ್ನ? ಅಲ್ಲ, ಏನ್ ಮಜಾ ಮಾಡ್ತಾರ ಅವರು? ಆತರ ಎಷ್ಟು ಏನೇನೋ ಮಾಡ್ತಾರೆ. ಸಿಂಗಲ್ ಮೀನಿಂಗ್ ಅಲ್ಲೇ ಮಾತಾಡಿ. ಮೇ ಬಿ ನಿಮ್ ಬ್ಯೂಟಿನ ನೋಡಿ ಅವರು ಅಯ್ಯಯ್ಯೋ, ಇಲ್ಲ ಇವಾಗ ಫಿದಾ ಆಗಿದ್ದಾರೆ. ಬ್ಯೂಟಿ ಏನಿಲ್ಲ, ತಪ್ಪಾಗ್ಬಿಟ್ಟಿದೀನಿ. ಅದೇ ಯಾರು ಹುಡುಗರಿಗೆ ಏನ್ ಗೊತ್ತಾ, ದಪ್ಪಗಿರೋ ಹುಡುಗಿರನೇ ಇಷ್ಟ ಆಗೋದು. ಯಪ್ಪ ದೇವ್ರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಒಂದು ಒಳ್ಳೆಯ ಕಮರ್ಷಿಯಲ್ ಚಿತ್ರ ರಿಲೀಸ್ ಆಗ್ತಾ ಇದೆ, ಅದುವೇ ಬ್ಯೂಟಿ. ಇವಾಗ ಆ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಒಂದ್ ಸ್ವಲ್ಪ ತರಲೆ, ತಮಾಷೆ, ಕ್ವಾಟ್ಲೆ, ಕೀಟ್ಲೆ ಎಲ್ಲದನ್ನು ಕೂಡ ಶುರು ಮಾಡೋಣ. ಸೊ ಮೊದಲನೇದಾಗಿ ತುಳುನಾಡಿನ ಪ್ರತಿಭೆ ಆಗಿರುವಂತಹ ರವಿಕಾಂತ್ ಪೂಜಾರಿ ಅವರಿಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಇವರು 31 ದಿನಗಳಲ್ಲಿ ಲವ್ ಸ್ಟೋರಿಯನ್ನ ಸ್ಟಾರ್ಟ್ ಮಾಡ್ಕೊಂಡು ಬಾಳಿನ ಸಂಗಾತಿಯನ್ನ ಅವರ ಬಾಳಿಗೆ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ರವಿಕಾಂತ್ ಪೂಜಾರಿ ಅವರಿಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ. ಚೆನ್ನಾಗಿದ್ದೀರಾ? ಓಕೆ. ಸೊ ಇವರು ಒಂಥರ ನಮ್ಮ ಗೌರ್ಮೆಂಟಿನ ಸ್ಕೀಮ್ಸ್ ಗಳಿದ್ದಂಗೆ ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಜ್ಯೋತಿಲಕ್ಷ್ಮಿ ಅವರ ಜೊತೆಗೆ ಮಹಾಲಕ್ಷ್ಮಿ ಅವರನ್ನು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ಮಹಾಲಕ್ಷ್ಮಿ ಅವರಿಗೆ ಸ್ವಾಗತ. ಹೇಗಿದ್ದೀರಾ? ಓ, ಐ ಆಮ್ ಗ್ರೇಟ್. ಎಸ್. ಯಾವ ಒಂದು ಸ್ಕೀಮ್ ನ ಕೊಡ್ತೀರಾ ನೀವು ಮಹಾಲಕ್ಷ್ಮಿ ಅಂತ ಹೇಳಿದ್ರೆ? ಗೃಹಲಕ್ಷ್ಮಿಲಿ ಗೃಹಲಕ್ಷ್ಮಿ ಯೋಜನೆ. ನಂಗೆ ಅದೊಂದೇ ಗೊತ್ತಿರೋದು. ಗೃಹಲಕ್ಷ್ಮಿ ಯೋಜನೆ. ಎಲ್ರು ಮನೆ ಕಟ್ಕೊಳ್ಳಿ ಅಂತ ಗೃಹಲಕ್ಷ್ಮಿ ಮನೆ ಯೋಜನೆ. ಕಟ್ಸೋದಕ್ಕೆ ಇವ್ರು ಲೋನ್ ಕೊಡ್ತಾರೆ. ಅಯ್ಯೋ, ನಾನ್ ಕೊಡಲ್ಲ. ಮಹಾಲಕ್ಷ್ಮಿ ಅಂತ ಹೇಳಿ ಓಕೆ. ಅಂಡ್ ಆಲ್ಸೋ ಇವರು ಬಹುಮುಖ ಪ್ರತಿಭೆ. ನೀವು ಸ್ಮಾಲ್ ಸ್ಕ್ರೀನ್ ಅಲ್ಲಿ ತುಂಬಾ ಸರಿ ನೋಡಿರ್ತೀರಾ. ಅಂಡ್ ಗಿಚ್ಚಿ ಗಿಲಿ ಅಂತೂ ಇವ್ರದೇ ಸೌಂಡ್ ಜಾಸ್ತಿ ಆಗಿರುತ್ತೆ. ಹೆಸರಲ್ಲೇ ಚಿಲ್ಲರ್ ಅನ್ನ ಇಟ್ಕೊಂಡಿರುವಂತಹ ಚಿಲ್ಲರ್ ಮಂಜಾ ಅವ್ರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ಆರಾಮಾಗಿದ್ದೀನಿ. ಹೊಸ ಕಾರು, ಹೊಸ ಹೆಂಡತಿ, ಅದ್ಭುತ ಅದ್ಭುತ. ಅದ್ಭುತ. ಅಲ್ಲಿಗೆ ಬಂದೇ ಬರುತ್ತೆ, ಯಾವ ಇಂಟರ್ವ್ಯೂಗೆ ಹೋದ್ರು. ಹೌದಾ? ಆ ವಿಷಯ ಬಂದೇ ಬರ್ತಾ ಇದೆ. ಓಕೆ, ವಿಷಯ ಬರುತ್ತೆ. ಓಕೆ. ಹೊಸ ಮನೆ? ಹೊಸ ಮನೆ ಅಂದ್ರೆ ಹೊಸ ಬಾಡಿಗೆ ಮನೆ. ಹೊಸ ಬಾಡಿಗೆ ಮನೆ. ಓಹೋ ಮಂಜು, ಹೊಸ ಮನೆ, ಹೊಸ ಹೆಂಡತಿ, ಹೊಸ ಕಾರು, ಅದ್ಭುತ. ಅದ್ಭುತ. ಓಕೆ. ಇವರೊಂಥರ ಕಲರ್ಫುಲ್ ಪ್ರತಿಭೆ. ಇವರು ಜಿ ಪ್ರತಿಭೆ ಅಂಡ್ ಇಲ್ಲಿ ತುಳುನಾಡಿನ ಪ್ರತಿಭೆ. ಸೊ ಬೇಸಿಕಲಿ ಇದೊಂಥರ ಪ್ಯಾನ್ ಕರ್ನಾಟಕ ಇಂಟರ್ವ್ಯೂ ಅಂತಾನೆ ಹೇಳ್ಬೋದು. ಸೊ ಚಾನೆಲ್ಗಳ ಒಂದು ಮಹಾಸಂಗಮ. ಅಯ್ಯಯ್ಯೋ. ಸೊ ಬ್ಯೂಟಿ ಚಿತ್ರದಲ್ಲಿ ಈ ಬ್ಯೂಟಿ ಯಾವ ರೀತಿಯಾದಂತ ಒಂದು ಕೆಲಸನ ಮಾಡಿದ್ದಾರೆ? ಸೊ ನಾನು ಇದ್ರಲ್ಲಿ ಒಂದು ನಾರ್ಮಲ್ ಹುಡುಗಿ, ಏನೋ ಗರ್ಲ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರಲ್ವಾ, ಆತರ ಒಂದು ಹುಡುಗಿ ತುಂಬಾ ಕನ್ಸುಗಳನ್ನ ಕಟ್ಕೊಂಡು ಅವಳು ಒಂದು ಗೋಲ್ಸ್ ನ ಅಚೀವ್ ಮಾಡೋಕ್ಕೋಸ್ಕರ ಏನೇನೆಲ್ಲ ಅವಳು ಪ್ರಯತ್ನ ಪಡ್ತಿರ್ತಾಳೆ. ಅದಕ್ಕೆ ಯಾರ್ಯಾರೆಲ್ಲ ಸಾಥ್ ಕೊಡ್ತಿರ್ತಾರೆ. ಸೊ ಅವಳ ಕುಟುಂಬನೇ ಅವಳ ಜೀವನ ಆಗಿರತ್ತೆ. ಅವಳು ಒಂದು ಗುಬ್ಬಿ ಗೂಡಲ್ಲಿ ಅವಳು ಬದುಕ್ತಾ ಇರ್ತಾಳೆ. ಸೊ ಅವಳ ಕನ್ಸನ್ನ ಅವಳು ರೀಚ್ ಮಾಡಕ್ಕೆ ಅವಳ ಫ್ಯಾಮಿಲಿ ಎಲ್ಲರ ಸಪೋರ್ಟ್ ಇಂದ ಅವಳು ಹೇಗೆ ಅದನ್ನ ರೀಚ್ ಮಾಡ್ತಾಳಾ ಇಲ್ವಾ ಅನ್ನೋದು ಒಂದು ಸ್ಟೋರಿ ಇದು. ಓಕೆ. ಸೊ ಅದ್ರಲ್ಲಿ ಒಂದು ನಾರ್ಮಲ್ ಹೆಣ್ಮಗಳ ಕ್ಯಾರೆಕ್ಟರ್ ಮಾಡಿದೀನಿ. ಓಕೆ. ಇವಾಗ ಹೊಸ ಕಾರು, ಹ್ಮ್. ಹೊಸ ಹೆಂಡತಿ, ಹ್ಮ್. ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳಿ. ಬೇರೆ ಈ ಸಿನಿಮಾದ ಬಗ್ಗೆನೇ ಹೇಳ್ಬೇಕು. ಹೇಗಿದೆ ಜೀವನ? ತುಂಬಾ ಚೆನ್ನಾಗಿದೆ, ಬ್ಯೂಟಿ ಆಗಿದೆ. ಬ್ಯೂಟಿಫುಲ್ ಆಗಿದೆ. ಸಿನಿಮಾ ಮಾಡಿದ್ಮೇಲೆ ಬ್ಯೂಟಿಫುಲ್ ಹೆಂಡತಿ ಸಿಕ್ಕು. ಇವಾಗ ನನಗೆ ಒಂದು ಡೌಟ್ ಇದೆ. ಹ್ಮ್. ಬೇಸಿಕಲಿ ಇವಾಗ ಪೇದೆಗಳು ಅಂದ್ರೆ ಕಾನ್ಸ್ಟೇಬಲ್ಸ್ ಅಂತ ಹೇಳಿದ್ರೆ ನೀಟಾಗಿ ಟ್ರಿಮ್ ಮಾಡಿರ್ಬೇಕು, ಹೇರ್ ಶಾರ್ಟ್ ಇರ್ಬೇಕು. ಹ್ಮ್. ಸೊ ನೀವ್ ಇದ್ರಲ್ಲಿ ಹೇರ್ ಯಾಕೆ ಟ್ರಿಮ್ ಮಾಡ್ಸಿಲ್ಲ, ಪೊಲೀಸ್ ಗೆಟಪ್ ಅಲ್ಲಿ ಯಾಕಿಲ್ಲ ನೀವು ಅಂತ ಕೇಳ್ತಾ ಇದಾರೆ. ಹೌದೌದು, ಕೇಳ್ತಾರೆ. ಅದೇ ಸಿನಿಮಾದಲ್ಲಿ ಇದೆ, ಅದಕ್ಕೊಂದು ಕನ್ಕ್ಲೂಷನ್ ಇದೆ. ಹೌದಾ? ಯಾಕೆ ಅವನ್ ಹಂಗಿರ್ತಾನೆ, ಓಕೆ. ಅವನೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಹ್ಮ್ ಅದ್ರ ಸಲುವಾಗಿ ಬಯಸ್ಕೊಳ್ತಾನೆ ಅವನು. ಹ್ಮ್ ಅದೆಲ್ಲ ಇದೆ ಸಿನಿಮಾದಲ್ಲಿ ನೋಡಿದ್ರೆ. ಅದೇ ಯಾಕಂದ್ರೆ ಸಿನಿಮಾ ಬ್ಯೂಟಿ ಸಿನಿಮಾದಲ್ಲಿ ಇವ್ರು ಬ್ಯೂಟಿ, ಅವರು ಸ್ವಲ್ಪ ಸ್ವೀಟಿ, ನೀವು ತುಂಬಾ ಚೂಟಿ. ಯಾವ ತರದ್ ನಾಟಿ? ಕನ್ನಡದ ನಾಟಿನ? ನಾಟಿ ಮಾಡ್ತಾರಲ್ಲ ಅದು, ಆತರ. ನಾನು ಇಂಗ್ಲಿಷ್ ನಾಟಿ ನೀಟಾಗಿ ನಾಟಿ ಮಾಡ್ತಿರ್ತೀರಿ ಕಥೆಯಲ್ಲಿ. ಮದುವೆ ಹೊಸದಾಗ ಆಗಿರೋದ್ರಿಂದ ನಾವೇನು ಮಾತಾಡೋದಕ್ಕಾಗಲ್ಲ, ಸ್ವಲ್ಪ ನಾಟಿ ಆಗಿರ್ತೀರಾ, ಇರ್ಲೇಬೇಕು. ಓಕೆ. ಇವಾಗ ಜನರಲ್ ಆಗಿ ಇವಾಗ ಮೂವೀಸ್ಗಳು ಅಂತ ಹೇಳಿದ್ರೆ, ಅಂದ್ರೆ ಇವಾಗ ನೀವು ಬಂದಿರೋದನ್ನೇ ರಿಯಾಲಿಟಿ ಶೋಸ್ ಗಳೆಲ್ಲ ಮಾಡ್ತಾ ಇರೋದನ್ನೇ ಸಿನಿಮಾಗಳನ್ನ ಮಾಡ್ಬೇಕು ಅನ್ನೋದನ್ನೇ ಮೇನ್ ಏಮ್ ಇರೋದು. ಸೊ ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆಯಾ, ಅಥವಾ
ನಾವು ಚೂಸ್ ಮಾಡುವಂತ ಎಲ್ಲಾ ಚಿತ್ರಗಳಲ್ಲೂ ಕೂಡ ಬರೀ ಕಾಮಿಡಿಯನ್ ಪಾತ್ರನೇ ಬರ್ತಾ ಇದೆಯಾ ನಿಮ್ಗೆ ಹೇಗೆ? ಇಲ್ಲ, ನಾನು ಕಾಮಿಡಿಯನ್ ಅಂತ ಅಂದ್ಕೂಡಲೇ ಕಾಮಿಡಿನೇ ಕರೀತಾ ಇದ್ದಾರೆ. ಬಟ್ ನನಗೆ ಆಸ್ ಎ ಕಾಮಿಡಿಯನ್ ಆಗಿ ಅಷ್ಟೇ ಮಾಡ್ಬೇಕು ಅಂತ ಇಲ್ಲ, ಒಳ್ಳೆ ಕಾಮಿಡಿ ರೋಲು ಮಾಡ್ಬೇಕಂತ ಇದೆ, ಒಳ್ಳೆ ಪಾತ್ರ ಮಾಡ್ಬೇಕು ಅಂತ ಇದೆ. ಬೇಸಿಕಲಿ ಕಾಮಿಡಿ ಶೋ ಆಗಿರೋದ್ರಿಂದ ಅಲ್ಲಿ ಕಾಮಿಡಿ ಮಾಡ್ಲೇಬೇಕು, ಮಾಡ್ತೀವಿ. ಅಲ್ಲೂ ತುಂಬಾ ಸೀರಿಯಸ್ ವಿಷಯಗಳನ್ನ ಮಾಡಿದೀವಿ. ಹೌದು. ಆಮೇಲೆ ಥಿಯೇಟರ್ ಪರ್ಸನ್ ಆಗಿರೋದ್ರಿಂದ ಥಿಯೇಟರ್ ಎಲ್ಲಾ ತರದ ಆಕ್ಟಿಂಗ್ ಮಾಡಕ್ ಇಷ್ಟ. ಕೆಲವೊಂದು ಸಿನಿಮಾಗಳಲ್ಲಿ ಸೀರಿಯಸ್ ಆಗಿ, ಪ್ರೀವಿಯಸ್ ಒಂದು ಶಾಲಿವಾನ ಶೆಕೆ ಅಂತ ಮಾಡಿದ್ದೆ ಟೈಮ್ ಟ್ರಾವೆಲ್ ಬಗ್ಗೆ, ಅದರಲ್ಲಿ ಕಾಮಿಡಿ ಅಂತ ಇಲ್ಲ, ಆ ಕ್ಯಾರೆಕ್ಟರ್ ಆಗಿ ಮಾಡಿದ್ದೆ ಸಿನಿಮಾ. ಆ ತರದ್ದು ಸಿನಿಮಾಗಳನ್ನು ಮಾಡಿದೀನಿ. ಕಾಮಿಡಿ ರೋಲ್ ಆಗಿರೋದ್ರಿಂದ ಕಾಮಿಡಿನೇ ಕರೀತಾರೆ. ನನಗೆ ಯಾವ ತರ ಪಾತ್ರ ಆದ್ರೂ ಮಾಡಕ್ ತುಂಬಾ ಇಷ್ಟ. ಕೆಲವೊಂದು ಡಿಫ್ರೆಂಟ್ ಪಾತ್ರಗಳು ಮಾಡಕ್ಕೂ ತುಂಬಾ ಇಷ್ಟ ನನಗೆ. ಬಟ್ ಆ ತರದ ಪಾತ್ರಗಳನ್ನ ಕಾಯ್ತಾ ಇದೀವಿ, ಬರ್ಲಿ ಸಿಗ್ಲಿ ಅಂತ. ಬೇಸಿಕಲಿ ತುಳುನಾಡು ಅನ್ನೋದು ನಿಮಗೆ ನಿಮ್ಮ ಒಂದು ಕಂಫರ್ಟ್ ಲೆವೆಲ್ ಬರುತ್ತೆ. ಅಂಡ್ ಅದನ್ನ ಹೊರತುಪಡಿಸಿ ಅದರಿಂದ ಹೊರಬಂದು ನೀವು ಚಿತ್ರಾನ್ನ ಮಾಡಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಸ್ಲ್ಯಾಂಗ್ ಸ್ವಲ್ಪ ಡಿಫರ್ ಆಗುತ್ತೆ. ಬಟ್ ಈ ಚಿತ್ರದಲ್ಲಿ ಅದೆಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ಹೋಗಿದ್ಯಾ ಅಥವಾ ಹೇಗೆ ಅಂತ? ಹಂಗೆ ಹೋಗಿದೆ ಅಂತ ಅನ್ಬೋದು. ಯಾಕಂದ್ರೆ ಅಲ್ಲೂ ನನಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್, ಇಲ್ಲೂ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ತರನೇ ಆಯ್ತು. ಯಾಕಂದ್ರೆ ಕನ್ನಡಕ್ಕೂ ತುಳುಗೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಬಜೆಟ್ ಇರ್ಬೋದು ಅಥವಾ ಮೇಕಿಂಗ್ ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ. ಹಂಗಾಗಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಆಯ್ತು. ಲ್ಯಾಂಗ್ವೇಜ್ ಬಂದ್ರೆ ಮಧ್ಯದಲ್ಲಿ ಬರೋದು ಹೆಂಗೆ ಹೆಂಗೆ ಎಂತ ಅಂತದೆಲ್ಲ ಬರೋದು ಡೈಲಾಗ್ಸ್ ಅಲ್ಲಿ, ಆವಾಗ ಡೈರೆಕ್ಟರ್ ಸರ್ ಕರೆಕ್ಟ್ ಮಾಡ್ತಿದ್ರು, ಸೊ ರೀಟೇಕ್ ಆಗ್ತಿತ್ತು. ಓಕೆ, ಸೊ ನನ್ನ ಹತ್ರ ಇವಾಗ ಒಂದು ಚಿಕ್ಕ ಗೇಮ್ ಇದೆ. ನಾನು ಕೆಲವೊಂದು ಫೋಟೋಸ್ಗಳನ್ನ ತೋರಿಸ್ತೀನಿ. ಆ ಫೋಟೋಸ್ಗಳನ್ನ ನೋಡಿ ಯಾವ ಮೂವಿ ಇದೆ ಅನ್ನೋದನ್ನ ನೀವು ಡಿಕೋಡ್ ಮಾಡ್ಬೇಕಾಗತ್ತೆ. ಓಕೆ, ಫಸ್ಟ್ ಆಟೋ ರಾಜ ರೈಟ್ ಆನ್ಸರ್. ಪ್ರೈಸ್ ಇದೆಯಾ? ಸೆಕೆಂಡ್ ಟಗರು ಟಗರು ಪಲ್ಯ ಇರ್ಲಿಲ್ಲ ಅಲ್ಲಿ. ಇದ್ಯಾರು ಗೆಸ್ ಮಾಡ್ತಾರ ನೋಡೋಣ. ಗ್ಯಾಸ್ ಲೈಟ್. ಏನದು? ಗ್ಯಾಸ್ ಲೈಟ್ ಅದು. ಅಯ್ಯೋ, ಗೆಸ್ ಮಾಡಿದವ್ರಿಗೆ ನಮ್ ಕಡೆಯಿಂದ ಆನ್ ಸ್ಪಾಟ್ ಅಲ್ಲಿ 100 ರೂಪಾಯಿ ಕೊಡ್ತೀವಿ. ನಂಗೆ ಗೊತ್ತಾಗ್ತಿಲ್ಲ. ಪೆಟ್ರೋಲ್ ಅವ್ರು ಹೇಳಿದ್ರಲ್ಲಿ ಪೆಟ್ರೋಲ್ ಮ್ಯಾಕ್ಸ್ ಅದು ಆ ತರ ಹೊಸ ಪೆಟ್ರೋಮ್ಯಾಕ್ಸ್ ಇದು. ಪೊಲೀಸ್ ಫೈಲ್, ಜೀಪು, ಪೊಲೀಸು, ಬುಕ್ಸ್, ಪೊಲೀಸ್ ಫೈಲ್ಸ್. ಸಾಯಿ ಕುಮಾರ್ ಅವ್ರನ್ನ ನೆನ್ಸ್ಕೊಳ್ಳಿ. ಪೊಲೀಸ್ ಸ್ಟೋರಿ. ಹೌದು. ಮ್ಯಾಂಗೋ ಪಚ್ಚ ಅಲ್ಲ, ಅದು ತೊಟ್ಟು ನೋಡಿ. ತೋತಾಪುರಿ. ತೊಟ್ಟು ನೋಡಿದ್ರು ಅಂತ ಅನ್ಸುತ್ತೆ. ಲವ್ ಆಫ್ ಟೈ. ಇಬ್ರು ಒಟ್ಟಿಗೆ ಹೇಳಿದ್ವಿ. ಟೈ ಆಯ್ತು. ಅರ್ಧ ಮಾರ್ಕ್ಸ್ ಕೊಡ್ತೀವಿ. ಓಕೆ, ಟೈ ಬ್ರೇಕರ್ ನೋಡೋಣ ಇವಾಗ. ಮುಂಗಾರು ಮಳೆ. ಇಬ್ರು ಒಟ್ಟಿಗೆ ಹೇಳಿದ್ವಿ ತಾನೇ? ಹೌದು, ನಾನ್ ಸ್ವಲ್ಪ ಜೋರಾಗಿ ಹೇಳಿದೆ, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಕೊಡ್ಬೇಕು. ಯಾರು ಕೊಡೋಣ ಪಾಯಿಂಟ್ಸ್? ನನ್ಗೆ ಕೊಡಿ, ನಾ ಸೈಲೆಂಟ್ ಆಗಿ ಬಾಯ್ ನನ್ಗೆ ಸೊ ಈ ಒಂದು ರೌಂಡ್ ನಲ್ಲಿ ಅಫಿಷಿಯಲ್ ಆಗಿ ವಿನ್ ಆಗಿರುವಂತದ್ದು ಇಟ್ ಇಸ್ ರವಿಕಾಂತ್ ಪೂಜಾರಿ. ನಮ್ಗೊಂದು ಆಸೆ ಸರ್, ಈ ಸಿನಿಮಾದಿಂದ ನಮ್ ಹೀರೋ ಗೆಲ್ಬೇಕು ಅಂತ. ದೊಡ್ಡ ಮಾತು. ಥ್ಯಾಂಕ್ ಯು. ಸೊ ನಿಮ್ ಮನೆಯಲ್ಲಿ 3 ಜನನು ಸ್ಕ್ರಿಪ್ಟ್ ಇಟ್ಕೊಂಡೇ ಕುತ್ಕೊಂಡಿರ್ತಾರೆ ಅನ್ಸುತ್ತೆ. ಅದು ಕರೆಕ್ಟ್ ಅನ್ಸುತ್ತೆ. ಹೌದು. ಅಪ್ಪಾಜಿನ ನಮ್ಮಣ್ಣ ಸಿದ್ದೇಗೌಡರು, ಧನಂಜಯ್ ಅವರು. ಸೊ ರೀಸೆಂಟ್ ಆಗಿ DKD ಗೆದ್ದಿದ್ದಾರೆ. ಬಂದಿದ್ದ ಹಣದಲ್ಲಿ ಏನ್ ಮಾಡಿದ್ರಂತೆ? ಬಂದಿದ್ದ ಹಣ್ಣಲ್ಲ ಹೇಳ್ಬಾರ್ದ. ನನಗೆ ಗೊತ್ತು. ಏನು? 10 ಲಕ್ಷ 20 ಲಕ್ಷ 15 ಲಕ್ಷ ಡಿವೈಡ್ ಆಗುತ್ತೆ ಕೊರಿಯೋಗ್ರಾಫರಿಗೆ ಮತ್ತೆ ಅವ್ರ ಪೇರಿಗೆ ಎಲ್ಲ. ಮತ್ತೆ ಟ್ಯಾಕ್ಸ್ ಅಮೌಂಟ್ 30% ಹೋಯ್ತು. ಅಂಡ್ ನಿಮಗೆ ಈ ಒಂದು ಜಾನ್ರಗಳಲ್ಲಿ ಯಾವ್ದು ತುಂಬಾನೇ ಫೇವ್ರೇಟ್? ಒಂದು ಲವ್, ಫ್ಯಾಮಿಲಿ, ಫ್ರೆಂಡ್ಶಿಪ್, ಕಾಮಿಡಿ, ಹಾರರ್? ನನಗೆ ಆಕ್ಚುಲಿ ಹಾರರ್ ಇಷ್ಟ. ಹಾರರ್ ಇಷ್ಟ ಯಾಕೆ? ನನಗೆ ಜೋನ್ ಬಂದು ನಾನು ಆಡಿಯನ್ಸ್ ಆಗಿ ನೋಡಿದ್ರೆ ಹಾರರ್ ಇಷ್ಟ ನನಗೆ. ನಂಗೂ ಹಾರರ್ ಇಷ್ಟ. ಯೂಶುವಲಿ ನಾನು ಹಾರರ್ ಜಾಸ್ತಿ ಪ್ರಿಫರ್ ಮಾಡ್ತಿದ್ದೆ, ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಇದು ಹಂಗೆ ಇದೆ, ಸ್ವಲ್ಪ ಚೆನ್ನಾಗಿದೆ. ಓಕೆ, ನಿಮ್ಗೆ ಮದುವೆ ಆದ್ಮೇಲೆ ಯಾವ್ದು ಇಷ್ಟ? ಮದುವೆಗೆ ಮುಂಚೆ ಯಾವ್ದು ಇಷ್ಟ ಆಯ್ತು? ನನಗೆ ಯಾವಾಗ್ಲೂ ಲವ್ ಇಷ್ಟ, ಲವ್ ಸ್ಟೋರಿ ಅಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟ. ಓಕೆ, ಲವ್ ಸ್ಟೋರಿ ಇಷ್ಟ, ಎಮೋಷನಲ್ ಡ್ರಾಮಾ ಇಷ್ಟ. ಓಕೆ, ಇವಾಗ ಒಂದು ಚಿಕ್ಕ ಟಾಸ್ಕ್ ಕೊಡ್ತೀನಿ ನಾನು ನಿಮಗೆ. ರಾಘವೇಂದ್ರ ಅವರಿಗೆ ಕಾಲ್ ಮಾಡ್ಬೇಕು ನೀವು. ಓಕೆ, ಕಾಲ್ ಮಾಡ್ಬಿಟ್ಟು ಮಗ ನಿಂದು ಫೋಟೋಗಳನ್ನ ನನ್ನ ವೆಬ್ಸೈಟ್ಗಳಲ್ಲಿ ನೋಡ್ತಾ ಇದ್ದೀನಿ, ಒಂದು 2-3 ವೆಬ್ಸೈಟ್ ಅಲ್ಲಿ ನಿನ್ ಫೋಟೋಗಳನ್ನ ನೋಡಿದೀನಿ, ಏನು ನೀನು ರಿಜಿಸ್ಟರ್ ಆಗಿದೆಯಾ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಅಕೌಂಟ್ ಏನಾದ್ರು ಓಪನ್ ಮಾಡಿದಾರಾ ಅಂತ ಹೇಳಿ ಕೇಳ್ಬೇಕಾಗುತ್ತೆ. ಯಾವ ವೆಬ್ಸೈಟ್ ಅಂತ ಕೇಳಿದಾಗ ಮಾತ್ರ ಹೇಳಿ. ಹೇಳ್ತೀನಿ. ಮ್ಯಾಟ್ರಿಮೋನಿ ವೆಬ್ಸೈಟ್ ಅಂತ. ರಿಸೀವ್ ಮಾಡೋದು ಕಷ್ಟ. ಈಗ ತಾನೇ ನಾನು ಅವನು ಶಿವಮೊಗ್ಗದಿಂದ ಬಂದ್ವಿ, ಮಲಗಿರ್ತಾನೆ ಏನೋ ಗೊತ್ತಿಲ್ಲ. ವಿಲ್ ಟ್ರೈ.
ನೋಡಿ ಟ್ರೈ ಮಾಡಿ. ಹಾ. ಬಟ್ ನನಗೆ ಬೈದ್ರೆ ಪ್ರ್ಯಾಂಕ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ಬಾರ್ದು ಅವರಿಗೆ. ಹಾ ತುಂಬಾ ರಿಯಲಿಸ್ಟಿಕ್ ಆಗಿ ಸೀರಿಯಸ್ ಆಗಿ. ಹಾ. ಇಲ್ಲ ಇಲ್ಲ ಇಲ್ಲ. ನಾವು ಸೀರಿಯಸ್ಸೇ ಹಾ ಶೋದಲ್ಲಿ ಮಾತ್ರ ಕಾಮಿಡಿ ಮಾಡ್ತೀರಾ ಅಷ್ಟೇ. ಅಣ್ಣ ಆ ರಾಘು ಹ, ಎದ್ದ ಹೇಳ ಏನ್ ಹಿಡಿತೀವಿ ನಾನ್ ಬಂದು ಜಿಮ್ಗೆ ಹೋಗಿ ಎಲ್ಲ ಬಂದು ಹೇಳಿ ಇನ್ಮೇಲೆ ಮಾಡೋದಿಲ್ವಾ ಲೇಡಿ ಕ್ಯಾರೆಕ್ಟರ್ ಹೆಂಗೆ ಜಿಮ್ ಗಿಮ್ ಮಾಡಿ ಮತ್ತೆ ಮಾಡ್ತೀನಿ. ಮಾಡ್ತೀಯ ಮತ್ತೆ ಯಾಕೋ ಭಯ ಆಗ್ತಾ ಇತ್ತಲ್ಲೋ ಮರಯ್ಯ. ಇಲ್ಲ ನೀನ್ ಇಟ್ಕೊಂಡು ಏನೇನೋ ಕನ್ಸ್ಕೊಂಡಿದೀವಿ ನಾವು ಅದಕ್ಕೆ. ನಾನು ಇಟ್ಕೊಂಡು ಹ್ಮ್ ಹಂಗಲ್ಲ, ಸಿಂಗಲ್ ಮೀನಿಂಗ್ ಅಲ್ಲೇ ಮಾತಾಡಿ, ನಾವು ಗೊತ್ತಲ್ಲ. ಸರಿ ಹೇಳಿ ಅಣ್ಣ. ಆಮೇಲೆ ಇದು ವೆಬ್ಸೈಟ್ ಅಲ್ಲೆಲ್ಲ ಫೋಟೋ ಹಾಕಿದ್ಯಾ ನೀನು? ಏನ್ ವೆಬ್ಸೈಟ್ ಅಲ್ಲಿ? ಒಂದ್ 2-3 ವೆಬ್ಸೈಟ್ ಅಲ್ಲಿ ಫೋಟೋ ನೋಡ್ದಲ್ಲ ಈಗ, ಅದಕ್ಕೆ ಫೋನ್. ಏನ್ ವೆಬ್ಸೈಟ್? ಸ್ಕ್ರೀನ್ ಶಾಟ್ ಕಳಿಸ್ಲಾ? ಕಳ್ಸಿ. ಅದ್ರಲ್ಲೆಲ್ಲ ಫೋಟೋ ಹಾಕಿದ್ಯಾ? ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ನೀವು ಹೌದಾ ಅಲ್ವಾ ಅಂತ ನಿಂದೆ ಇದೆ ಪೂರ್ತಿ ಐಡಿ. ಕಳ್ಸಿ ಹಾ ಕಳ್ಸಿ ನೋಡೋಣ. ಎಂತದ್ ಎಂತ ಕಳ್ಸಿ. ವೆಬ್ಸೈಟ್ ಅಂದ್ರೆ? ಮ್ಯಾಟ್ರಿಮೋನಿ ವೆಬ್ಸೈಟ್ ಕಣ. ಬೆಟರ್ ಆಫ್ ಅಂತ. ಮ್ಯಾಟ್ರಿಮೋನಿನ? ಹಾ ಮ್ಯಾಟ್ರಿಮೋನಿ ವೆಬ್ಸೈಟ್ ಅಲ್ಲಿ ನಿನ್ ಮದುವೆ ಆಗ್ಬಿಟ್ಟು ಲೇಡಿ ಗೆಟಪ್ ಅಲ್ಲಿ ಫೋಟೋ ಇದಾವೆ ಮದುವೆಗೆ. ಬೆಟರ್ ಆಫ್. ಮಜಾ ಮಾಡ್ಲಿ ತಗೊಳ್ಳಿ. ಯಾರು ನಿನ್ನ? ಅಲ್ಲ ಏನ್ ಮಜಾ ಮಾಡ್ತಾರ ಅವರು? ಆತರ ಎಷ್ಟು ಏನೇನೋ ಮಾಡ್ತಾರೆ. ಅಲ್ಲ ಕಣ, ಏನ್ ಮಾಡಕ್ಕಾಗತ್ತೆ? ನಾನ್ ಸುಮ್ಮನೆ ಅದ್ ಇದ್ರದ್ದು ಮದ್ವೆದು ನಮ್ಮ ಹುಡುಗ ಹೆಣ್ಣೆ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದ. 37-38 ಆಯ್ತು ಅವನ್ಗೆ. ಅವನು ವೆಬ್ಸೈಟ್ ಅಲ್ಲಿ 3 ಮ್ಯಾಟ್ರಿಮೋನಿಯಲ್ಲೂ ಒಂದು ಬುಕ್ ಮಾಡ್ಬಿಟ್ಟಿದ್ದಾನೆ. ನಿನ್ ಮದುವೆ ಅಲ್ಲ ಕಣ, ನಿನ್ನನ್ ಬುಕ್ ಮಾಡಿಲ್ಲ. ನಿನ್ನನ್ ಬುಕ್ ಮಾಡಿಲ್ಲ, ಅವನು ಇದು ಮಾಡಿದ್ದಾನೆ, ಇದು ಲಾಗಿನ್ ಆಗಿದ್ದಾನೆ, ರಿಜಿಸ್ಟರ್ ಆಗಿದ್ದಾನೆ 3 ವೆಬ್ಸೈಟ್ ಅಲ್ಲಿ ಮ್ಯಾಟ್ರಿಮೋನಿ. ಅದಕ್ಕೆ 3 ವೆಬ್ಸೈಟ್ ಅಲ್ಲಿ ನೋಡಿದ್ 3 ವೆಬ್ಸೈಟ್ ಅಲ್ಲೂ ನಿಂದಿದೆ ಡೀಟೇಲ್ಸ್. ನನ್ ಡೀಟೇಲ್ಸ್ ಇದೆಯಾ? ಹಾ ಅಪ್ಪ ಆಮೇಲೆ ಬರೀ ನಿಂದೆ ಆದ್ರೆ ಓಕೆ, ಯಾರೋ ಒಬ್ರು ಗೊತ್ತಿರೋರು ಹಾಕಿದ್ದಾರೆ ಅನ್ಕೋಬಹುದು. ನಿಮ್ ಫ್ಯಾಮಿಲಿ, ನಿಮ್ ಮನೆ ಫೋಟೋ, ನಿಮ್ ಡೀಟೇಲ್ಸು ಪೂರ್ತಿ ಹಾಕಿದ್ದಾರೆ. ಸಾಧ್ಯನೇ ಇಲ್ಲಪ್ಪ. ಸೀರಿಯಸ್ಲಿ ಹಾಕೊಂಡಿರ್ತಾರ ಅಂತ ಸೈಕಲ್ ಮಕ್ಳು ಇರ್ತಾರೆ. ಹಾ ಸಣ್ಣ ಮಕ್ಳು ಬಂದಿಲ್ವಾ ನಿಂಗೆ ಯಾವ್ದು ಫೋನು ಹೆಂಗೆ ಅಂತ? ಬಂದ್ರೆ ಕ್ಯಾಟಸ್ ಮಕ್ಳು ಕಳಿಸ್ತೀವಿ. ಹೌದಾ? ಇಲ್ಲಿಲ್ಲ, ಒಂದ್ ಹುಡುಗ ಅವನು ಓಕೆ ಮಾಡಿದವನು ನನ್ನ ಹತ್ರ ಬಂದಿದ್ದಾರೆ. ಅವರು ಮಾತಾಡ್ದೆ ಓಕೆನಾ ಅಂತ ನಾವ್ ಕೇಳಿದ್ವಿ. ಹ್ಞೂ ಸರ್ ಮಾತಾಡ್ಬೇಕು ಇವ್ರ ನಂಬರ್ ಮಾತಾಡ್ಬೇಕು. ಓಕೆನಾ ಕೊಡ್ತೀನಿ ನೋಡ ಅವ್ರ ಕೈ ಮಾತಾಡ್. ಹಲೋ 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 ರಾಘು, ನಾವು ನಿಮ್ ಫೋಟೋ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟೆ. ಯಾವ್ದ್ರಲ್ಲಿ? ಅದೇ ಗಾಬರಿ ಬೆಟರ್ ಆಫ್ ಅಂತ ಅಂತದ್ದು ಅಲ್ಲ, ಬೆಟರ್ ಆಫ್ ಅಂತ ನಾನು ಮ್ಯಾಟ್ರಿಮೋನಿಯಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಹಾಕಿದ್ದೆ. ಹ್ಮ್. ನಿಮ್ ಫೋಟೋ ನೋಡಿದೆ, ನನಗೆ ಚಿಲ್ಲರ್ ಫ್ರೆಂಡ್ ಇದ್ರು, ಸೊ ಅದಕ್ಕೇನೆ ಅವ್ರಿಗೆ ಕಳಿಸ್ದೆ ಇಮಿಡಿಯೇಟ್ ಆಗಿ. ನೋಡಿದ್ರೆ ನಿಮ್ ಫೋಟೋಗಳನ್ನ ಹಾಕಿ ಫುಲ್ ಪ್ರೊಫೈಲ್ ಡೀಟೇಲ್ಸ್ ಅಲ್ಲೆಲ್ಲ ನಿಮ್ದು ಕಂಪ್ಲೀಟ್ ಏನು ಎಕ್ಸಾಕ್ಟ್ ಡೇಟಾ ಇದೆ, ಹೈಟು, ವೆಯ್ಟು, ಸೈಜು ಇದೆಲ್ಲದನ್ನು ಹಾಕ್ಬಿಟ್ಟಿದ್ದಾರೆ. ಸೈಜಾ? ನಾನು ಅದಕ್ಕೆ ಅಂದ್ರೆ ನೀವು ಆತರ ಕ್ರಿಯೇಟ್ ಮಾಡ್ಕೊಂಡಿದ್ರ? ಸೈಜು ಅಂದ್ರೆ ನೀವು ಎಷ್ಟು ಉದ್ದ ಇದೀರಾ, ಅಳ್ತಾ ಇದೀರಾ, ಅದ್ರದ್ದು. ಸೊ ಅದ್ರದ್ದು ಸೈಜ್ ಎಲ್ಲ ಹಾಕಿದ್ದಾರೆ. ಸೊ ನನಗೆ ಒಂಥರ ನೀವೇನಾದ್ರು ಕ್ರಿಯೇಟ್ ಮಾಡ್ಕೊಂಡಿದ್ರ ಅನ್ನೋ ತರ ಅನಿಸ್ತು. ಅದಕ್ಕೆ ನಾನು ಇವ್ರಿಗೆ ಕಳಿಸ್ದೆ. ನಾನೇನು ಕ್ರಿಯೇಟ್ ಮಾಡ್ಕೊಳ್ಳಿ ಸರ್. ಅಂದ್ರೆ ನೀವು ಮದ್ವೆ ಆಗೋ ಆಸೆ ಇಲ್ಲ ಅಂತನಾ? ಅಲ್ಲ, ಹುಡುಗಿ ಗೆಟಪ್ ಅಲ್ಲಿ ನಾನೇನಕ್ಕೆ ಹಾಕೊಳ್ಳಿ? ಗೊತ್ತಿಲ್ಲ, ಅದೇ ಮಾಡಿದಾರಲ್ಲ, ಏನ್ ಮಾಡೋದು ಇವಾಗ? ಅಲ್ಲ, ಹುಡುಗರ ಮದ್ವೆ ಆಗ ಅಂತ ಚಟವಂತೂ ಇಲ್ಲ. ಹಾ ಬಟ್ ಐ ಥಿಂಕ್ ಆ ಲಿಂಕ್ ಬೇಕಾದ್ರೆ ಕಳಿಸ್ತೀನಿ, ರಿಮೂವ್ ಮಾಡಿಸ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಜನ ಹುಡುಗರು ನಿಮಗೆ ಫೋನ್ ಮಾಡಿ ರಾತ್ರಿ ಎಲ್ಲ ಕಾಟ ಕೊಡ್ತಾರೆ, ನೆಗೆಟಿವ್ ಕಮೆಂಟ್ಸ್ ಹಾಕ್ತಾ ಇರ್ತಾರೆ, ಈ ತರದ್ದೆಲ್ಲ ಹಾಕ್ತಾರೆ. ನಾವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಅಷ್ಟೇ. ಅಲ್ಲ, ಇದು ಮ್ಯಾಟ್ರಿಮೋನಿ ವೆಬ್ಸೈಟ್, ಅದು ಮದ್ವೆ ಆಗುವಂತ. ಇವಾಗ ನಾನೇ ಹಾಕಿದ್ರೆ ಅದನ್ನ ನನಗೆ ತಲೆ ಬಿಸಿ ಆಗ್ಬೇಕು. ಅದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳಕ್ಕೆ 2500 ರೂಪಾಯಿ ಕಟ್ಬೇಕು. ನಾನು 2500 ರೂಪಾಯಿ ಕೊಟ್ಟೆ. ಯಾವನಿಗೂ ಅಂತ ಚಟ ಬಂದು 2500 ರೂಪಾಯಿ ಕಟ್ಬಿಟ್ಟು ಹಾಕೊಂಡಿದ್ದಾನೆ ಅಂತಂದ್ರೆ ಅವ್ನ್ ಎಂತ ಮಗ? ಅದೇ ಗೊತ್ತಿಲ್ಲ. ಎಂತೆಂತ ಜನ ಇರ್ತಾರೆ ನೋಡಿ. ಏನು ಸರ್, ನಂದಲ್ಲ ಸರ್ ಅದು. ಮೇ ಬಿ ನಿಮ್ ಬ್ಯೂಟಿನ ನೋಡಿ ಅವರು ಇಲ್ಲ, ಇವಾಗ ಬ್ಯೂಟಿ ಏನಿಲ್ಲ, ತಪ್ಪಾಗ್ಬಿಟ್ಟಿದೀನಿ. ಹುಡುಗರಿಗೆ ಏನ್ ಗೊತ್ತಾ, ದಪ್ಪಗಿರೋ ಹುಡುಗಿರನೇ ಇಷ್ಟ ಆಗೋದು. ನೀವು ಬ್ಯೂಟಿ ನೋಡೋದಕ್ ಬರ್ಬೇಕು, ನಾವು ಪ್ರಾಂಕ್ ಮಾಡಿದ್ದು ನಮ್ಮ KFI ಚಾನೆಲ್ ಇಂದ.
ಮಂಜಣ್ಣ ಸಿಗ್ಲಿ ಇದೆ ಅವರಿಗೆ ಮಂಜಣ್ಣ ನಾನ್ ಕೊಡ್ತೀನಿ. ಹೇಳ್ದೆ ಕಣ, ಈಗ ಬಂದ್ ಮಲಗಿರ್ತಾನೆ ಬೇಡ ಅಂತ. ಇಲ್ಲ ಸರ್ ಹಿಂಗೆ ಹೇಳಿ ಏನು ಅಲ್ಲ ಬೇರೆ ನನಗೆ ನೀವು ಕಾಲ್ ಮಾಡಿದ್ದೀರಾ ಅಂತ ಅಂದಿದ್ದಕ್ಕೆ ಒಂದ್ ಸ್ವಲ್ಪ ಸೀರಿಯಸ್ ಸೀರಿಯಸ್ ಆದೇನೆ. ಬೇರೆಯವ್ರು ಮಾಡಿದ್ರೆ ತಮಾಷೆ ಆಗ್ತದೆ. ಬೇರೆಯವ್ರು ಮಾಡಿದ್ರೆ ತಮಾಷೆ ತಗೊಳ್ತಿದ್ದೆ, ನೀವು ಹಂಗೆಲ್ಲ ಕಾಲ್ ಮಾಡಿ ಹೇಳಲ್ಲ, ಯಾವತ್ತು ಆತರ ಎಲ್ಲ ಹೇಳಲ್ಲ. ನಾನು ಅದು ಹೇಳಲ್ಲ, ನಾನು ಬಿಡ್ಲಿಲ್ಲ ತಮಾಷೆ ಇವ್ರು. ಹೇಳ್ತಿದ್ರು ತಲೆಯಲ್ಲಿ ನೋಡ್ತಾ ಇತ್ತು, ಈ ತರ ಎಲ್ಲ ಮಾಡಿದಾರ ನನ್ ಮಕ್ಳು ಅಂತ. ಆದ್ರೂ ಬಂದ್ರು ಒಳ್ಳೇದೇ ತಗೋ, ನಿನಗ್ ಕಷ್ಟ ತಪ್ಪು. ಏನ್ ಒಳ್ಳೇದಿಲ್ಲ ಅಣ್ಣ. Okay ಅಣ್ಣ, ಒಳ್ಳೇದಾಗ್ಲಿ. ಓಕೆ ಒಳ್ಳೆ. ಅವ್ರಿಗೂ ಕಂಗ್ರಾಚುಲೇಷನ್ಸ್. ಹಾ ಹೇಳು, ಬ್ಯೂಟಿ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡು ಒಂದ್ಸರಿ. ಬ್ಯೂಟಿ ಸಿನಿಮಾಗೆ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಬ್ಯೂಟಿಗಳು ಇಂಟರ್ವ್ಯೂ ಮಾಡಿ. ನನಗೆ ಇನ್ನು ಒಳ್ಳೆ ಬ್ಯೂಟಿಗಳು ಸಿಗ್ಲಿ ಅಂತ ಹೇಳು. ಯಾರಿಗ್? ನನಗ? ಯಾರಿಗೆ? ನನಗೆ. ನಿಮಗ? ಹಾ. ನಿಮಗೇನಕ್ಕೆ? ಯಾಕೆ? ಮದ್ವೆ ಆಯ್ತಲ್ಲ. ಆದ್ರೆ ಕಾರುಣ್ಯ ಆದ್ರೆ ಬೇಡ ಕರುಣೆ ಬೇಡ, ತೋರಿಸ್ತಾರೆ. ಸಾಕು, ನೀನಿದೆಯಲ್ಲ ಆಂಕರಿಗೆ ಸಿಗ್ಲಿ ಒಳ್ಳೊಳ್ಳೆ. ಆಂಕರ್. ಆಂಕರ್ಗ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್ ಹೇಳಿದ್ರಿ ಆಂಕರ್. ಓಕೆ. ಸೊ ಒಟ್ನಲ್ಲಿ ಬ್ಯೂಟಿ ಚಿತ್ರದ ಒಂದು ಕೀಟ್ಲೆ ಕ್ವಾಟ್ಲೆನು ಕೂಡ ಇದೇ ರೀತಿಯಾಗಿರುತ್ತೆ ಅಂತ ಅನ್ಕೊಂಡಿದೀವಿ. ಬಿಕಾಸ್ ನೀವು ಹೇಳಿರೋ ಹಾಗೆ ಎಲ್ಲಾ ಜಾನ್ರನು ಕೂಡ ಅದರಲ್ಲಿ ಮಿಕ್ಸ್ ಆಗಿದೆ. ಅಂಡ್ ಸಿನಿಮಾ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡೋದಕ್ಕೆ. ಅಂಡ್ ಬ್ಯೂಟಿ ಚಿತ್ರನ ಪ್ರತಿಯೊಬ್ಬರು ಕೂಡ ಬಂದು ಚಿತ್ರಮಂದಿರದಲ್ಲಿ ನೋಡಿ ಒಂದು ಹೊಸ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಂತೀವಿ. ಅಂಡ್ ಹೊಸ ಕಲಾವಿದರು ಬೆಳೆದ್ರೆ ಅವರ ಕಡೆಯಿಂದ ಬರುವಂತಹ ಚಿತ್ರಗಳೇ ಆಗಿರ್ಲಿ, ಕೊಡುಗೆಗಳೇ ಆಗಿರ್ಲಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಹಂಗೆ ಹೇಳ್ಬೇಕು. ಎಲ್ಲರ ಮಧ್ಯೆ ಡೈರೆಕ್ಟರ್ ರವಿ ಸರ್ ಅವರು ತುಂಬಾ ಚೆನ್ನಾಗಿ ನೀಟಾಗಿ ಯಾವುದೇ ಗದ್ದಲಗಳಿಲ್ಲದೆ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ಕಲ್ಪವೃಕ್ಷ ಪ್ರೊಡಕ್ಷನ್ ಯಾವುದೇ ತೊಂದರೆ ಇಲ್ಲದೆ ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಮಿಸ್ ಮಾಡದೆ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜುಲೈ 10th ನಮ್ಮ ಬ್ಯೂಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಮಿಸ್ ಮಾಡದೆ ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಹರಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ರಿಗೂ ನಮಸ್ಕಾರ.